ಮ್ಯೂಚುವಲ್ ಫಂಡ್ಸ್ಗಳು ನಿಮ್ಮ ಹತ್ರ ಎಷ್ಟಿರಬೇಕು? 4 ರಿಂದ 5 ಮ್ಯೂಚುವಲ್ ಫಂಡ್ಸ್ ಇದ್ರೆ ಹೈ ರಿಟರ್ನ್ಸ್ ಹೈ ಪ್ರಾಫಿಟ್. 2 ರಿಂದ ಬರೀ 3 ಮ್ಯೂಚುವಲ್ ಫಂಡ್ಸ್ ಇದ್ರೆ ಲೋ ರಿಟರ್ನ್ಸ್ ಲೋ ರಿಸ್ಕ್ ಲೋ ಪ್ರಾಫಿಟ್. ಒಂದೇ ಮ್ಯೂಚುವಲ್ ಫಂಡ್ಸ್ ಯಾವತ್ತೂ ಇರಬಾರ್ದು, 2 ಮ್ಯೂಚುವಲ್ ಫಂಡ್ಸ್ ಯಾವತ್ತೂ ಇರಬಾರ್ದು. ಯಾವಾಗ್ಲೂ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಡೈವರ್ಸಿಫಿಕೇಶನ್ ಇರಬೇಕು ಅಂತ ನೀವೇ ಹೇಳ್ತಿರಲ್ಲ ಸರ್. ಸೊ ನೋಡಿ, ಈ ರೀತಿ ತುಂಬಾ ಜನ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡಕ್ ಬಂದಿದ್ದೀನಿ. ಕೆಲವೊಂದು ನಿಮ್ಗೆ ಅಸಂಪ್ಷನ್ಸ್ ಇರ್ತವೆ. ಮ್ಯೂಚುವಲ್ ಫಂಡ್ಸ್ 4 ರಿಂದ 5 ಇದ್ರೆ ತುಂಬಾ ಒಳ್ಳೇದು. ಬಿಕಾಸ್ 5 ರಿಂದ 4 ಮ್ಯೂಚುವಲ್ ಫಂಡ್ಸ್ ಇದ್ದಾಗ ಡೈವರ್ಸಿಫಿಕೇಶನ್ ಇರುತ್ತೆ, ಪೋರ್ಟ್ಫೋಲಿಯೋ ತುಂಬಾ ಇರುತ್ತೆ, ಹೈ ರಿಟರ್ನ್ಸ್ ಬರುತ್ತೆ ಮುಂದೆ ಅಂತ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ. ಇದು ಸ್ವಲ್ಪ ಜನರ ಕೆಲವರ ಮೈಂಡ್ ಸೆಟ್. ಇನ್ನೊಂದ್ ಸ್ವಲ್ಪ ಜನದ ಮೈಂಡ್ ಸೆಟ್ಟಿಂಗ್ ಇರುತ್ತೆ 1 ರಿಂದ 2, ಮ್ಯಾಕ್ಸ್ ಟು ಮ್ಯಾಕ್ಸ್ 3, ಅತಿ ಆಯ್ತು 3. ಆ ಒಂದು 3 ಮ್ಯೂಚುವಲ್ ಫಂಡ್ಸ್ ನಾವು ಕರೆಕ್ಟ್ ಆಗಿ ನಡೆಸ್ತಾ ಇರ್ತಾರೆ. ಈ ರೀತಿನೂ ಕೆಲವೊಬ್ರು ಮೈಂಡ್ ಸೆಟ್ ಇರುತ್ತೆ. ಸೊ ಇಲ್ಲಿ ನಾನು 2 ಭಾಗ ಮಾಡ್ತೀನಿ, ಪಾರ್ಟ್ ಎ, ಪಾರ್ಟ್ ಬಿ. ಪಾರ್ಟ್ ಎ ಯಾರು 5 ರಿಂದ 6 ಇಲ್ಲ ಅದಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ ಪೋರ್ಟ್ಫೋಲಿಯೋನ ಇಟ್ಕೊಂಡಿರೋರು. ಬಿ ಅಲ್ಲಿ ಯಾರು ಬರ್ತಾರೆ ಅಟ್ಲೀಸ್ಟ್ 2 ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಇಟ್ಕೊಂಡಿರೋರು. ಈಗ ಯಾವ್ದು ಬೆಟರ್? ಇವತ್ತಿನ ನಾನು ಥಂಬ್ನೇಲ್ ಅಲ್ಲಿ ನೀವೇನು ಆಲ್ರೆಡಿ ನೋಡಿರ್ತೀರಾ, ಎಷ್ಟು ಮ್ಯೂಚುವಲ್ ಫಂಡ್ಸ್ ಇದ್ರೆ ಒಳ್ಳೇದು, ಅದಕ್ಕೆ ನಾನು ಆನ್ಸರ್ ಮಾಡಕ್ ಬಂದಿದ್ದೀನಿ. ತುಂಬಾ ಜನ ವಿಡಿಯೋ ಯಾರು ನೋಡ್ತಿದ್ದೀರಾ, ಆಲ್ರೆಡಿ ಸ್ವಲ್ಪ ಜನ ಇನ್ವೆಸ್ಟ್ ಮಾಡೋರು ಇರ್ತೀರಾ. ನಿಮ್ಮ ಹತ್ರನೂ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸ್ವಲ್ಪ ಜನ ನಿಪ್ಪಾನ್ ಅಲ್ಲಿ ಮಾಡ್ತಾ ಇರ್ತೀರೋ, HDFC ಮಾಡ್ತಿರ್ತೀರೋ, ವಾಟ್ ಎವರ್ ABC ಕಂಪನಿ ಮಾಡ್ತಾ ಇರ್ತೀರಾ, 100% ಮಾಡ್ತಾ ಇರ್ತೀರಾ. ಬಟ್ ನಿಮ್ಮ ಹತ್ರ ಎಷ್ಟು ಪೋರ್ಟ್ಫೋಲಿಯೋ ಇದೆ ಅಂತ ನಂಗೆ ಗೊತ್ತಿಲ್ಲ. ಪೋರ್ಟ್ಫೋಲಿಯೋ ಅಂದ್ರೆ ಏನು, ಎಷ್ಟು ಡೈವರ್ಸಿಫಿಕೇಶನ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದನ್ನೇ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಕೆಲವೊಬ್ರು ಒಂದೇ ಒಂದು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಿರ್ತೀರಾ, ಕೆಲವೊಬ್ರು 3 ರಿಂದ 4, ಕೆಲವೊಬ್ರು ಬರೀ 2, ಕೆಲವೊಬ್ರು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾ ಇರಲ್ಲ, ಅವರು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜನರನ್ನ ನಾವು ನೋಡಬಹುದು. ಇವತ್ತಿನ ವಿಡಿಯೋ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಬಿಕಾಸ್ ಎಷ್ಟೋ ಜನಕ್ಕೆ ಎಷ್ಟು ಮ್ಯೂಚುವಲ್ ಫಂಡ್ಸ್ ಗಳು ಹ್ಯಾಂಡಲ್ ಮಾಡ್ಬೇಕಂತಾನು ಗೊತ್ತಿರಲ್ಲ. ಒಬ್ರೊಬ್ರು 4 ಮಾಡ್ತಾ ಇರ್ತಾರೆ, ಒಬ್ರೊಬ್ರು 5 ಮಾಡ್ತಿರ್ತೀರ, ಒಬ್ರೊಬ್ರು 2, ಒಬ್ರೊಬ್ರು 1, ಒಬ್ರೊಬ್ರು ಮಾಡ್ತಾನೆ ಇರಲ್ಲ. ಸೊ ಯಾರ್ಯಾರು ಮಾಡ್ತಿದ್ದೀರಾ, ಯಾರ್ಯಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರಿಬ್ರಿಗೂ ನಾನು ಒಂದು ಟಿಪ್ಸ್ ಕೊಡ್ತೀನಿ. ನಾನು ನಿಮ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ. ಓಕೆ, ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿದ್ರೆ ನಂಗೆ ಅರ್ಥ ಆಗುತ್ತೆ. ಬಟ್ ನೀವು ಕಮೆಂಟ್ ಮಾಡಿ ಆನ್ಸರ್ ಅಲ್ಲಿ. ಪರ್ಸನ್ ಎ ಏನ್ ಮಾಡ್ತಾನೆ, ಅವನ ಹತ್ರ 6,000 ರೂಪಾಯಿ ಇರುತ್ತೆ. ಓಕೆ, 6,000 ರೂಪಾಯಿ ಅವನು ಏನ್ ಮಾಡ್ತಾನೆ, 2,000 ಆಗಿ 3 ಸಲ ಡಿವೈಡ್ ಮಾಡ್ತಾನೆ. ಓಕೆ, ಸೊ 2,000 ರೂಪಾಯಿನ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಇನ್ನೊಂದು 2,000 ರೂಪಾಯಿನ ಇನ್ನೊಂದು ಫಂಡ್ ಅಲ್ಲಿ ಹಾಕ್ತಾನೆ, ಲಾಸ್ಟ್ ಮಿಕ್ಕ 2,000 ರೂಪಾಯಿನ ಇನ್ನೊಂದು ಫಂಡ್ ಅಲ್ಲಿ ಹಾಕ್ತಾನೆ. ಓಕೆ, ಇದು ಪರ್ಸನ್ ಎ. ಪರ್ಸನ್ ಬಿ ಅವನೇನ್ ಮಾಡ್ತಾನೆ, 6,000 ರೂಪಾಯಿನ ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾನೆ, ಅವನು 10% ಸ್ಟೆಪ್ ಅಪ್ ಮಾಡ್ತಾನೆ. ಓಕೆ, ಈಗ ಇನ್ನೊಂದು ನಾನು ನಿಮ್ಗೆ ಆಗ್ಲೇ ಹೇಳ್ದಲ್ಲ, 2,000 ರುಪೀಸ್ 3 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋನು, ಅವನು ಬರೀ 2 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟೆಪ್ ಅಪ್ ಮಾಡ್ತಾನೆ 10%, ಇನ್ನೊಂದ್ರಲ್ಲಿ ಮಾಡಲ್ಲ. 6,000 ರೂಪಾಯಿ ಬಿ ಪರ್ಸನ್ 10% ಸ್ಟೆಪ್ ಅಪ್ ಮಾಡ್ತಾನೆ, 6,000 ರೂಪಾಯಿ ಅಷ್ಟೇ ಒಂದೇ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಯಾರು ಬೆಟರ್? ನೀವೇನು ಅಸ್ಯೂಮ್ ಮಾಡಕ್ ಹೋಗ್ಬೇಡಿ, ಅವನೇ ಬೆಟರ್ ಇವನೇ ಬೆಟರ್. ನಿಮ್ಗೆ ಏನ್ ತಕ್ಕಂತ ಥಾಟ್ ಬರುತ್ತೆ ಅದನ್ನ ಬರೀರಿ. ಪರ್ಸನ್ ಎನ ಪರ್ಸನ್ ಬಿ ನ ಕಮೆಂಟ್ ಅಲ್ಲಿ ಹಾಕಿ. ಈಗ ನಾವೆಲ್ಲರೂ ಸ್ಕ್ರೀನ್ ಮೇಲೆ ನೋಡೋಣ ಯಾರು ಬೆಟರ್ ಅಂತ, ಕಂಪಾರಿಸನ್ ಮಾಡೋಣ. ಕಂಪಾರಿಸನ್ ಮಾಡಿ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಬೇಕು. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಎಷ್ಟು ಮ್ಯೂಚುವಲ್ ಫಂಡ್ಸ್ ನ ಇಟ್ಕೊಂಡಿರ್ಬೇಕು, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಸ್ಕ್ರೀನ್ ಮೇಲೆ ನೋಡಿ ನೀವು, 2,000 ರೂಪಾಯಿ ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡ್ತಾನೆ ಪರ್ ಮಂತ್, ಅವನ್ಗೆ 15% ರಿಟರ್ನ್ ಇಟ್ಕೊಂಡೋಣ ಎಕ್ಸಾಂಪಲ್. ಓಕೆ, ಅಂಡ್ ಟೈಮ್ ಪೀರಿಯಡ್ 20 ಇಯರ್ಸ್ ಇಟ್ಕೊಂಡಾಗ ನೀವು ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ 4,80,000 ಆಗುತ್ತೆ. ಅಂಡ್ ಇಂಟ್ರೆಸ್ಟ್ ರಿಟರ್ನ್ ಎಷ್ಟಾಗುತ್ತೆ, 21,74,000 ಆಗುತ್ತೆ. ಅಂಡ್ ಟೋಟಲ್ ವ್ಯಾಲ್ಯೂ ನಿಮಗೆ 26,54,000 ಸಿಗುತ್ತೆ. ನೋಡಿ ಇಷ್ಟ ಆಗುತ್ತೆ. ಅದೇ ಅನ್ಕೊಳ್ಳೋಣ ಸ್ಟೆಪ್ ಅಪ್ ಮಾಡ್ದ ಅಂತ ಅನ್ಕೊಳ್ಳೋಣ, 2,000 ರೂಪಾಯಿದು 15% ಇಟ್ಕೊಳ್ಳೋಣ, ಸ್ಟೆಪ್ ಅಪ್ ಮಾಡಿದ್ದೇನೆ 10% ಅದಾಗ ಎಷ್ಟು ಬರುತ್ತೆ ಬನ್ನಿ ನೋಡೋಣ. 2,000 ರೂಪಾಯಿ ಪರ್ ಮಂತ್, ಆನ್ಯುವಲ್ ಸ್ಟೆಪ್ ಅಪ್ 10% ಮಾಡಿದ್ದಾನೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಇಟ್ಕೊಂತೀನಿ ನಾನು, ಯಾವಾಗಲೂ 15 ಇಟ್ಕೊಂತೀನಿ. ಬಿಕಾಸ್ ಮಿನಿಮಮ್ 15 ಇರಲೇಬೇಕು. ಬಿಕಾಸ್ ಅದಕ್ಕಿಂತ ಕಮ್ಮಿ ಮಾರ್ಕೆಟ್ ಅವತ್ತು ಕೊಟ್ಟಿಲ್ಲ, ಕೊಡೋದು ಇಲ್ಲ, ಅದಕ್ಕೇನೆ. ಅಂಡ್ ಇಯರ್ಸ್ ಅಗೇನ್ 20 ಇಯರ್ಸ್ ಅಂತ ಇಟ್ಕೊಂತೀನಿ ನಾನು. ಈಗ ನೋಡೋಣ ಬನ್ನಿ. ಈಗ ನೋಡಿ, ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು, 13,74,000 ಆಯ್ತು. ಇಂಟ್ರೆಸ್ಟ್ ಎಷ್ಟು ಬಂತು, ಅದಕ್ಕೆ 36 ಲಕ್ಷ ಬಂತು. ಟೋಟಲ್ ವ್ಯಾಲ್ಯೂ 49,94,000, ಅಟ್ಲೀಸ್ಟ್ 50 ಲಕ್ಷ. ನೋಡಿದ್ರಲ್ಲ ಯಾವ ರೀತಿ ಸ್ಟೆಪ್ ಅಪ್ ಮ್ಯಾಜಿಕ್ ವರ್ಕ್ ಆಗುತ್ತೆ. ನಿಮ್ ಕಣ್ ಮುಂದೆ ನೀವೇ ನೋಡಿದ್ದೀರಾ, 2,000 ರೂಪಾಯಿ ಹಾಕ್ದ ಒಬ್ಬ ವ್ಯಕ್ತಿ ಸ್ಟೆಪ್ ಅಪ್ ಮಾಡಿಲ್ಲ, ಬರೀ 26 ಲಕ್ಷ ಬಂತು 15% ಇಟ್ಕೊಂಡಾಗ. ಇನ್ನೊಬ್ಬ ವ್ಯಕ್ತಿ ಮಾಡ್ತಾನೆ 10% ಸ್ಟೆಪ್ ಅಪ್ ಮಾಡ್ತಾನೆ, ಅಂದ್ರೆ ಎವ್ರಿ ಇಯರ್ ಆ ಒಂದು ಅಮೌಂಟ್ಗೆ 10% ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅವಾಗ ಅವನಿಗೆ 50 ಲಕ್ಷ ಆಗುತ್ತೆ. ಅದೇ 20 ವರ್ಷ ಮಾಡಿದಾಗ ಡಬಲ್, 26 ಲಕ್ಷ 50 ಲಕ್ಷ ಡಬಲ್ ಆಗುತ್ತೆ. ಥರ್ಡ್ ಪರ್ಸನ್ ಅವ್ನು ಹಂಗೆ ಮಾಡಿರ್ತಾನೆ, ಅದನ್ನು 50 ಲಕ್ಷಕ್ಕೆ ಬರುತ್ತದು. ಸೊ ಇಲ್ಲಿ ಅವ್ನಿಗೆ ಟೋಟಲ್ ಪೋರ್ಟ್ಫೋಲಿಯೋ ಎಷ್ಟಾಯ್ತು, ಈಗ ನಮ್ಮ ಮೇನ್ ಅದೇ ಅಲ್ವಾ ಮಾತಾಡ್ತಾ ಇರೋದು. ಟೋಟಲ್ ಪೋರ್ಟ್ಫೋಲಿಯೋ ಎಷ್ಟಾಯ್ತು, 50 ಲಕ್ಷ 50 ಲಕ್ಷ
1 ಕೋಟಿ ಜೊತೆಗೆ 26 ಲಕ್ಷ 1,25,00,000 ಆಯ್ತು. ಓಕೆ, ಪರ್ಸನ್ ಎದು ಪೋರ್ಟ್ಫೋಲಿಯೋ ಎಷ್ಟಾಯ್ತು? 1,25,00,000 ಆಗಿದೆ. ಈಗ ಪರ್ಸನ್ ಬಿ ನೋಡೋಣ, ಬಿಕಾಸ್ ನನಗೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಎಷ್ಟಾಗುತ್ತೆ ಅಂತ. ಬನ್ನಿ ನೋಡ್ಕೊಂಬೋಣ ಪರ್ಸನ್ ಬಿ ಎಷ್ಟಿರ್ಬೋದು ಅಂತ. ನಾನು ಹೇಳ್ದಂಗೆ ಪರ್ಸನ್ ಬಿ ಅನ್ನೋನ್ ಏನ್ ಮಾಡ್ದ, 6,000 ರೂಪಾಯಿ ಒಂದೇ ಸಲ ಹಾಕ್ತಾನೆ. ಅವನು 6,000 ರೂಪಾಯಿ ಹಾಕ್ತಾನೆ, 10% ಸ್ಟೆಪ್ ಅಪ್ ಮಾಡ್ತಾನೆ, 15% ಮಾಡ್ತಾನೆ, 20 ಇಯರ್ಸ್ ಮಾಡ್ತಾನೆ. ಓಕೆ, ಸೇಮ್, ಎಲ್ಲ ಸೇಮ್, ಬಟ್ ಅಮೌಂಟ್ ಮಾತ್ರ ಚೇಂಜ್. 6,000 ರೂಪಾಯಿ ಒಂದೇ ಸಲ ಹಾಕ್ತಾನೆ ಅವನು. ಈಗ ನೋಡಿ, ಅವನು ಟೋಟಲ್ ಇನ್ವೆಸ್ಟ್ಮೆಂಟ್ 41 ಲ್ಯಾಕ್, ಇಂಟ್ರೆಸ್ಟ್ ಎಷ್ಟು ಅರ್ನ್ ಮಾಡಿದಾನೆ? 1,08,00,000. ಟೋಟಲ್ ವ್ಯಾಲ್ಯೂ 1,49,00,000, 1,50,00,000. ನೋಡಿದ್ರಲ್ಲ ನೀವೆಲ್ಲ? ನೋಡಿ, 3 ಸಪ್ರೇಟ್ ಸೆಗ್ರಿಗೇಟ್ ಮಾಡಿ 2,000 ರೂಪಾಯಿ ಹಾಕಿದಾಗೂ ಆ ವ್ಯಕ್ತಿಗೆ 1,25,00,000 ಅಷ್ಟೇನೆ ಬಂತು, ಅಂಡ್ ವ್ಯಾಲ್ಯೂ ಜಾಸ್ತಿ ಆಗಿಲ್ಲ. ಅದೇ ಪರ್ಸನ್ ಬಿ ನ ಏನ್ ಮಾಡ್ದ, ಅವನ್ ತಲೆ ಉಪಯೋಗಿಸಿ 6,000 ರೂಪಾಯಿನ ಹ್ಯೂಜ್ ಅಮೌಂಟ್ ಅಂತ ಅವನ್ ಭಾವಿಸಿ ಅದನ್ನೇ ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ. ಪರ್ಸನ್ ಹೀಗೆ ಇಂತ ಒಂದು ಪೋರ್ಟ್ಫೋಲಿಯೋ ಜಾಸ್ತಿ ಇದೆ, 25 ಲಕ್ಷ ಜಾಸ್ತಿ ಇದೆ, 1,5 ಕೋಟಿ ಇದೆ ಹತ್ರ. ಇವನ ಹತ್ರ ಪರ್ಸನ್ ಎ ಹತ್ರ 1,4 ಕೋಟಿ, ಪರ್ಸನ್ ಬಿ ಹತ್ರ 1,5 ಕೋಟಿ. ಸೊ ನೋಡಿ, ಇದೇ ಮ್ಯಾಜಿಕ್. ಸೊ ಈಗ ನೀವೇ ಹೇಳಿ, 3 ಮ್ಯೂಚುವಲ್ ಫಂಡ್ಸ್ ಇರೋದು ಒಳ್ಳೇದಾ, 1 ಮ್ಯೂಚುವಲ್ ಫಂಡ್ ಇರೋದು ಒಳ್ಳೇದಾ? ಪರ್ಸನ್ ಎನ, ಪರ್ಸನ್ ಬಿ ನ? ನೀವು ಮೊದಲೇ ಆನ್ಸರ್ ಮಾಡಿದ್ರೆ, ನಿಮ್ ತಲೆಯಲ್ಲಿ ಬಂದಿದ್ರೆ, ಈಗ ಇನ್ನೊಂದು ಆನ್ಸರ್ ಬರುತ್ತೆ ನಿಮ್ ತಲೆಯಲ್ಲಿ. ತಪ್ಪಿರೋರು ತಪ್ಪು, ಸರಿ ಇರೋರು ಸರಿ. ಸೊ ನೋಡಿ, ಯಾವ ರೀತಿ ಇದೇ ರೀತಿನೇ ವರ್ಕ್ ಆಗೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂತ ನಾನು ತೋರಿಸ್ದೆ. ಈಗ ನಾನು ಆಕ್ಚುಲ್ ಆಗಿ ಮಾತಾಡ್ತೀನಿ ಎಷ್ಟು ಮ್ಯೂಚುವಲ್ ಫಂಡ್ಸ್ ಇರಬೇಕು ಅಂತ. ಬನ್ನಿ, ಮ್ಯೂಚುವಲ್ ಫಂಡ್ಸ್ಗಳು ಎಷ್ಟಿರಬೇಕು ಅಂದ್ರೆ 2ರಿಂದ 3 ಇರಬೇಕು ಅಷ್ಟೇ. 2ರಿಂದ 3 ಅಷ್ಟೇ ಇರಬೇಕು. ಅಂಡ್ ತುಂಬಾ ಒಳ್ಳೇದಾಗುತ್ತೆ 2 ಇದ್ರೆ. ಪರ್ಸನ್ ಬಿ ಇದಾನೆ, ನಿಮ್ಮ ಎದುರುಗಡೆ ನಾನು ನೋಡಿದೆ, ಕ್ಯಾಲ್ಕುಲೇಷನ್ ಮಾಡಿದೆ. ಪರ್ಸನ್ ಬಿ ಏನ್ ಮಾಡ್ದ, 6,000 ರೂಪಾಯಿ ಹಾಕ್ದ, ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ದ, ಡಿಸಿಪ್ಲಿನ್ ಆಗಿ ಕಟ್ಟದ, 1,5 ಕೋಟಿ ಗೆದ್ದ. ಓಕೆ, ಈಗ ಅವನಿಗೆ ಟ್ಯಾಕ್ಸ್ 12.5% LTC ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ ಆಗುತ್ತಲ್ಲ, ಅದು ಯಾವ್ದ್ರ ಮೇಲೆ ಕಟ್ ಆಗುತ್ತೆ? ಇಂಟ್ರೆಸ್ಟ್ ಮೇಲೆ ಕಟ್ ಆಗುತ್ತೆ, 1,08,00,000 ಮೇಲೆ. ಈಗ 1,08,00,000 ಮೇಲೆ 12.5% ಕಟ್ ಆದಾಗ ಅವನಿಗೆ ಎಫೆಕ್ಟ್ ಜಾಸ್ತಿ ಆಗಲ್ಲ. ಅದೇ 26 ಲಕ್ಷ 50 ಲಕ್ಷ ಬಂದಾಗ, ಇಲ್ಲ 40 ಲಕ್ಷನೂ ಬಂದಾಗ, ಅದ್ರ ಮೇಲೆ, ಇದು ಟೋಟಲ್ ವ್ಯಾಲ್ಯೂ ನಾನು ಹೇಳ್ತಾ ಇರೋದು, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿರುತ್ತಲ್ಲ, ಆ ಇಂಟ್ರೆಸ್ಟ್ ಮೇಲೆ 12.5% ಕಟ್ ಆದಾಗ ನಿಮ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಬಿಕಾಸ್ ನೀವು ರಿಟರ್ನ್ಸ್ ಕಷ್ಟಪಟ್ಟು ಕಟ್ಟಿರ್ತೀರಾ. ಬಟ್ ಅದೇ ನೀವು ಲಾಂಗ್ ಟರ್ಮ್ ಅಲ್ಲಿ ಕಷ್ಟಪಟ್ಟೆ ಕಟ್ಟಿರ್ತೀರಾ, ಬಟ್ ನಿಮ್ಗೆ ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಹೇಳೋದು ಲಾಂಗ್ ಟರ್ಮ್ ಮಾಡಿ ಅಂತ. ಮ್ಯೂಚುವಲ್ ಫಂಡ್ಸ್ಗಳು ಯಾವಾಗಲೂ ನೋಡಿ 2ರಿಂದ 3 ಇರಬೇಕು ಅಷ್ಟೇ. 4 ಇರಬಾರ್ದು, 5 ಇರಬಾರ್ದು, 6 ಇರಬಾರ್ದು. ಇದನ್ನ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈಗ ನಾನು ನಿಮ್ಗೆ ಅಡ್ವೈಸ್ ಕೂಡ ಮಾಡ್ತೀನಿ ಎಷ್ಟು ಇಟ್ಕೋಬೇಕು ಅಂತ. ನೀವು ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ ಮ್ಯೂಚುವಲ್ ಫಂಡ್ಸ್ ನ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ಕೋಬಹುದು. ಈಗ ನೋಡಿ, ಪರ್ಸನ್ ಎ ಏನ್ ಮಿಸ್ಟೇಕ್ ಮಾಡಿದ ನಿಮ್ಗೆ ಗೊತ್ತಿದೆ. ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಹ್ಯಾಂಡಲ್ ಮಾಡ್ತಿದ್ದ, ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ಪರ್ಸನ್ ಬಿ ಕ್ಲಿಯರ್ ಇದ್ದ, ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಪರ್ಸನ್ ಬಿ ಕ್ಲಿಯರ್ ಇದ್ದ, ಕನ್ಸಿಸ್ಟೆನ್ಸಿ ಇತ್ತು, ಅವನಿಗೆ ಡಿಸಿಪ್ಲಿನ್ ಆಗಿ ಮಾಡ್ತಿದ್ದ. ಪರ್ಸನ್ ಇನ್ನೊಂದೇನು ಮಿಸ್ಟೇಕ್ ಮಾಡಿದೆ ಹೇಳಿ ನೋಡೋಣ. 2ರಲ್ಲಿ ಸ್ಟೆಪ್ ಅಪ್ ಮಾಡ್ದ, 3ರಲ್ಲಿ ಮಾಡಿಲ್ಲ. ನಾನೊಂದು ಅಡ್ವೈಸ್ ಮಾಡೋ ಆಬ್ಜೆಕ್ಟಿವ್ 2 ಇರೋದು. ಒಂದು, ಫಸ್ಟ್ ಆಬ್ಜೆಕ್ಟಿವ್ ಏನು? ಲಾಂಗ್ ಟರ್ಮ್. ಸೆಕೆಂಡ್ ಆಬ್ಜೆಕ್ಟಿವ್ ಸ್ಟೆಪ್ ಅಪ್. ಲಾಂಗ್ ಟರ್ಮ್ ಮತ್ತೆ ಸ್ಟೆಪ್ ಅಪ್ ಯಾರು ಡಿಸಿಪ್ಲಿನ್ ಆಗಿ ಮಾಡ್ತಾರೆ, ಆ ವ್ಯಕ್ತಿ ಯಾವತ್ತೂ ಲಾಸ್ ಮಾಡ್ಕೊಳಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ. ನೀವು ಯಾವತ್ತು ಲಾಂಗ್ ಟರ್ಮ್ ಮಾಡಲ್ಲ, ಸ್ಟೆಪ್ ಅಪ್ ಮಾಡಲ್ಲ, ಕನ್ಸಿಸ್ಟೆನ್ಸಿ ಮಾಡಲ್ಲ, SIP ಸ್ಕಿಪ್ ಮಾಡ್ತೀರಾ, 5 ವರ್ಷಕ್ಕೆ ಮಾಡ್ತೀರಾ, 4 ವರ್ಷಕ್ಕೆ ಮಾಡ್ತೀರಾ, ಅವ್ರ SIP ಮಾಡಿನೇ ವೇಸ್ಟ್. ಆಮೇಲೆ ಮ್ಯೂಚುವಲ್ ಫಂಡ್ಸ್ ಬ್ಲೇಮ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಚೆನ್ನಾಗಿಲ್ಲ, ಇನ್ವೆಸ್ಟ್ ಮಾಡಬಾರ್ದು ಅಂತ. ಬಟ್ ಆಕ್ಚುಲಿ 15 ಇಯರ್ಸ್ 20 ಇಯರ್ಸ್ ಮಾಡಿದವರು ನಿಜವಾಗ್ಲೂ ಚೆನ್ನಾಗಿ ಅರ್ನ್ ಮಾಡಿ ಇವಾಗ ಅವ್ರು ಚೆನ್ನಾಗೇ ಇದ್ದಾರೆ. ಅಂಡ್ ಯಾರ್ಯಾರು ಕೇಳ್ತಿರಲ್ಲ, 20 ವರ್ಷ ನಾವು ಬದುಕದೇ ಇಲ್ಲ ಸರ್, 15 ವರ್ಷ ನಾವು ಬದುಕದೇ ಇಲ್ಲ, ಅವಾಗ ಏನ್ ಮಾಡ್ಬೇಕು? 15 ವರ್ಷ ನಾವು ಬದುಕದೇ ಇಲ್ಲ, ಯಾವ ಗ್ಯಾರಂಟಿ? ಇರೋ ಪ್ರೆಸೆಂಟ್ ಅಲ್ಲಿ ಬದುಕಬೇಕು ನಾವು, ಫ್ಯೂಚರ್ ಏನಕ್ಕೆ? ಪ್ರೆಸೆಂಟ್ ಅಲ್ಲಿ ವಿ ಶುಡ್ ಲಿವ್ ಇನ್ ಪ್ರೆಸೆಂಟ್. ಕರೆಕ್ಟ್. ಈ ಒಂದು ವಿಚಾರಕ್ಕೆ ಮಾತ್ರ ನೀವು ಈ ತರ ಮಾತಾಡ್ತೀರಿ, ಲೈಫ್ ಪ್ರೆಸೆಂಟ್ ಆಗಿ ಬದುಕಬೇಕಂತ. ಬಟ್ ದುಡ್ಡು ಅಂತ ಬಂದಾಗ ಫ್ಯೂಚರ್ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಯೋಚನೆ ಮಾಡೇ ಮಾಡ್ತಾರೆ. ನಾಳೆ ನಿಮ್ಗೆ ಏನೋ ಒಂದು ಸ್ಪೆಂಡ್ ಮಾಡಬೇಕು, ನಾಳೆ ಎಲ್ಲೋ ಹೋಗ್ತಿದ್ರೆ ನೀವು ದುಡ್ಡಿದೆ ಅಂತ ನೋಡ್ತೀರಿ ಫಸ್ಟ್. ಕರೆಕ್ಟ್. ಸೊ ಅಷ್ಟು ಚಿಕ್ಕ ವಿಷಯಕ್ಕೆ ದುಡ್ಡಿದೆ ಅಂತ ನೋಡೋರು ಮುಂದೆ ಜವಾಬ್ದಾರಿಗಳು ಬಂದಾಗ ದುಡ್ಡು ಇರಲೇಬೇಕು. ಕರೆಕ್ಟ್ ಅಲ್ವಾ? 40 ವರ್ಷ 50 ವರ್ಷ ಆದಾಗ ದುಡ್ಡು ಇಲ್ಲ ಅಂದಾಗ ನೀವು ಅವಾಗ ಅನ್ಕೊಂತೀರಾ, ನಾನು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅವಾಗ ಇವಾಗ ನಾನು ಏನ್ ಮಾಡ್ತಿದ್ದೆ, ಅವಾಗ SWP ಇಂದ ನಾನು ತೆಗೆದು ಆರಾಮಾಗಿ ನಾನೊಂದು ಫ್ಯೂಚರ್ ನಡೆಸ್ತಾ ಇದ್ದೆ. ನಿಮ್ಮೆಲ್ಲರಿಗೂ ನಿನ್ನ ವಿಚಾರ ಗೊತ್ತಿದೆ, ಒಳ್ಳೇದು. SIP ಹೇಗೆ ಎವ್ರಿ ಮಂತ್ ಕಟ್ತಾ ಹೋಗ್ತೀರಾ, SWP ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂದ್ರೆ ಎವ್ರಿ ಮಂತ್ ವಿಡ್ರಾ ಮಾಡಬಹುದು ನೀವು, ನಿಮ್ಮ ಒಂದು ಕಾರ್ಪಸ್ ಅಮೌಂಟ್ ಅಚೀವ್ ಆದ್ಮೇಲೆ. ಈ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಅದ್ರ ಮೇಲೆ ಆಲ್ರೆಡಿ ನಾನು ಎಕ್ಸೆಲ್ ಶೀಟ್ ನಾನು ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದೀನಿ, ನಿಮ್ಮೆಲ್ಲರಿಗೂ ಒಂದು ಪ್ರೊವೈಡ್ ಮಾಡಕ್ಕೆ, ನಿಮ್ಮೆಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂತ. ಆ ಒಂದು ವರ್ಕಿಂಗ್ ಪ್ರೋಗ್ರೆಸ್ ಇದೆ ಇವಾಗ ಸದ್ಯಕ್ಕೆ. ಬಟ್ ನಿಮ್ಗೆ ಹೇಳ್ತಾ ಇರೋದು, SWP ಇದೀರಾ, ದಟ್ ಈಸ್ ಮೋರ್ ಪವರ್ಫುಲ್ ದೆನ್ SIP.
SIP ಅಮೌಂಟ್ ಮಾಡ್ತೀರಾ, ಆಯ್ತು, ನೀವು ಅಚೀವ್ ಮಾಡ್ಬಿಟ್ಟಿದ್ದೀರಾ ಕಾರ್ಪಸ್ ಅಮೌಂಟ್ ಅಂದ್ರೆ ವೆಲ್ತ್ 1.5 ಕೋಟಿ ಅಚೀವ್ ಮಾಡಿಬಿಟ್ಟಿದ್ದೀರಾ. 1.5 ಕೋಟಿ ಅಂದ್ರೆ ಆಯ್ತು, ನೆಕ್ಸ್ಟ್ ಏನು, ವಿಡ್ರಾ ಮಾಡಿ. 1.5 ಕೋಟಿಯಿಂದ ಅಮೌಂಟ್ ನ ವಿಡ್ರಾ ಮಾಡಿ. ವಿಡ್ರಾ ಮಾಡ್ತಾ ಮಾಡ್ತಾ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಜಸ್ಟ್ ಎಕ್ಸಾಂಪಲ್, ನಿಮ್ಗೆ ತಿಂಗಳಿಗೆ 1 ಲಕ್ಷ ಬೇಕು. ಓಕೆ, ತಿಂಗಳಿಗೆ 1 ಲಕ್ಷ ನೀವು ವಿಡ್ರಾ ಮಾಡಿ ಅದರಿಂದ ಎವ್ರಿ ಮಂತ್. ವರ್ಷಕ್ಕೆ ಎಷ್ಟಾಯ್ತು, 12 ಲಕ್ಷ ಆಯ್ತು. ಓಕೆ, ಇರೋದೆಷ್ಟು ನಿಮ್ಮ ಹತ್ರ, 1,50,00,000. ವರ್ಷಕ್ಕೆ 12 ಲಕ್ಷ, 10 ವರ್ಷಕ್ಕೆ 1,20,00,000. ಸೊ ನೀವೇನ್ ಅನ್ಕೊಂತೀರ, ಸಡನ್ ನಿಮ್ ಮೈಂಡಿಗೆ ಏನ್ ಬರುತ್ತೆ ಹೇಳಿ, ಓಕೆ 1.5 ಕೋಟಿ ನಾನು 12 ಇಲ್ಲ 13 ವರ್ಷ ನಾನು ವಿಡ್ರಾ ಮಾಡ್ಬೋದು, ಅಷ್ಟರಲ್ಲಿ ಖಾಲಿ ಆಗಿಬಿಡುತ್ತೆ ಅಂತ ಅನ್ಕೊಂತೀರಾ. ತಪ್ಪು, ದೊಡ್ಡ ತಪ್ಪು. 1.5 ಕೋಟಿನ ನೀವು 13 ವರ್ಷ ವಿಡ್ರಾ ಮಾಡಬೇಡಿ, 20 ವರ್ಷ ಮೇಲ್ ವಿಡ್ರಾ ಮಾಡಿ. ಇನ್ನ ಜಾಸ್ತಿನೇ, 25ರಿಂದ 30 ವರ್ಷ ವಿಡ್ರಾ ಮಾಡ್ಬೋದು ನೀವು 1.5 ಕೋಟಿ ಇರಲ್ಲ ನೀವು ವಿಡ್ರಾ ಮಾಡುವಾಗ, ಇನ್ನ ಜಾಸ್ತಿ ಆಗ್ತಾ ಇರುತ್ತೆ ಅಮೌಂಟ್. ಹೆಂಗ್ ಸಾಧ್ಯ ಇದು, ಹೆಂಗ್ ಜಾಸ್ತಿ ಆಗುತ್ತೆ ಅಂತ ತುಂಬಾ ಜನ ಡೌಟ್ ಇರುತ್ತೆ. ನಿಮ್ಮ ಒಂದು ಡೌಟ್ ನ ನೀವು ಬೇರೆ ಕಡೆ ವಿಡಿಯೋ ನೋಡಿರ್ಬೋದು, ಯಾವ ರೀತಿ SWP ವರ್ಕ್ ಆಗುತ್ತೆ ಅಂತ. ಬಟ್ ಯಾರು ಕರೆಕ್ಟಾಗಿ ಕ್ಲಿಯರ್ ಮಾಡಲ್ಲ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ. ಬಟ್ ನಾನು ನಿಮ್ಗೆ ಈಸಿಯಾಗಿ ಎಕ್ಸೆಲ್ ಶೀಟ್ ಪ್ರಿಪೇರ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಆ ಎಕ್ಸೆಲ್ ಶೀಟ್ ನಿಮಗೂ ಕೊಡ್ತೀನಿ ನಾನು, ನೀವು ಅದನ್ನ ಪರ್ಸನಲೈಸ್ ಮಾಡ್ಕೋಬಹುದು. ಸೊ ಜಸ್ಟ್ ಐ ವಾಂಟೆಡ್ ಟು ಹೆಲ್ಪ್ ಯು ಆಲ್ ಅಷ್ಟೇ. ನೀವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು. ಎಲ್ರು ಫೈನಾನ್ಷಿಯಲಿ ಫ್ರೀಡಮ್ ಇರಬೇಕು ಅವ್ರ ಲೈಫ್ ಅಲ್ಲಿ. ಸೊ ಈಗ ನಾನ್ ನಿಮ್ಗೆ ಅಡ್ವೈಸ್ ಮಾಡೋದೇನು, ಯಾರ್ಯಾರು ನಿಮ್ಮ ಒಂದು SIP ನ 4ರಿಂದ 5 SIP ಹಾಕೊಂಡಿದ್ದೀರಾ, ಇಲ್ಲ 3 SIP ಇದ್ರು ಒಂದು ಸ್ಕಿಪ್ ಮಾಡಿ, ಅದರಲ್ಲಿ ಆರಾಮಾಗಿ ಸ್ಕಿಪ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಸರ್, ಸ್ಕಿಪ್ ಮಾಡ್ರೆ ಏನೂ ಆಗಲ್ವಾ, ಏನೂ ಆಗಲ್ಲ, ಇರೋ ಅಮೌಂಟ್ ನ ವಿಡ್ರಾ ಮಾಡಿ ಅಷ್ಟೇ. ಏನಾಗ್ತಾ ಇರುತ್ತೆ ಗೊತ್ತಾ, ಈ 5ನೇದು ಮತ್ತೆ 4ನೇದು SIP ಇರ್ತಾರೆ, ಅಲ್ಲಿ ನೀವು ಕಮ್ಮಿ ಅಮೌಂಟ್ ಆಗ್ತಾ ಇರ್ತೀರಿ. ಈ ಫಸ್ಟ್ ಪ್ರಯಾರಿಟಿ ಅಂತ ಇರುತ್ತೆ, ಆ ಪ್ರಯಾರಿಟಿಗೆ ನೀವು ತುಂಬಾ ಅಮೌಂಟ್ ಆಗ್ತಿರ್ತೀರಾ. ಈ ಒಂದ್ರಲ್ಲಿ 5,000, ಒಂದ್ರಲ್ಲಿ 4, ಒಂದ್ರಲ್ಲಿ 3, ಒಂದ್ 2 ಈ ತರ ಮಾಡೋದ್ರಿಂದ ಯಾವ ಪರ್ಪಸ್ ಅಚೀವ್ ಮಾಡಕ್ಕಾಗಲ್ಲ. ಯಾವ ರೀತಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ಅಮೌಂಟ್ ಚೂಸ್ ಮಾಡಿ, ಎರಡೇ. ಈ ತರ ಯಾರ್ಯಾರು ಮಾಡಿದ್ರೆ ಓಕೆ, ಬಟ್ ಈ ತರ ಡೈವರ್ಸಿಫಿಕೇಶನ್ ಇಲ್ಲ ಮಾಡಿಫೈ ಮಾಡಬಹುದು ನಾನು ಹೇಳೋದ್ರಿಂದ. ಯಾರ್ಯಾರು ಮಾಡಿಲ್ಲ ಇನ್ನ ಒಳ್ಳೇದು, ಯಾಕಂದ್ರೆ ನೀವು ಮಾಡ್ಬೋದಲ್ವಾ ಇವಾಗ ಕೇಳಿಸ್ಕೊಂಡಾದ್ರು. ಸೊ ಒಂದು ಮ್ಯೂಚುವಲ್ ಫಂಡ್ ಚೂಸ್ ಮಾಡಿ, ಯಾವ್ದಾದ್ರು ಚೆನ್ನಾಗಿರೋದು. ಓಕೆ, ಒಂದು ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಯಾವ್ದಾದ್ರು ಚೂಸ್ ಮಾಡಿ, ಇಲ್ಲ ಮಲ್ಟಿ ಕ್ಯಾಪ್ ಅಲ್ಲಿ ಚೂಸ್ ಮಾಡಿ, ಇಲ್ಲ ಮಿಡ್ ಕ್ಯಾಪ್ ಇಲ್ಲ ಲಾರ್ಜ್ ಕ್ಯಾಪ್ ಅಲ್ಲಿ ಚೂಸ್ ಮಾಡ್ತೀರಾ ಮಾಡಿ. ಓಕೆ, ಬಟ್ ಏನಾಗುತ್ತೆ, ಚೂಸ್ ಮಾಡಿದಾಗ 2 ಮ್ಯೂಚುವಲ್ ಫಂಡ್ ಚೂಸ್ ಮಾಡಿ. ಅಂಡ್ ಯಾವಾಗ್ಲೂ ಅಷ್ಟೇ ನಿಮ್ ಬಜೆಟ್ ತಕ್ಕಂಗೆ ಹಾಕ್ಬೇಕು ದುಡ್ಡನ್ನ. ಈಗ ನಾನು 6,000 ಹೇಳಿದೆ ಅಂತ ನೀವು 6,000 ಹಾಕೋದಲ್ಲ. ಕೆಪಾಸಿಟಿ ಯಾರ್ಯಾರ್ದು ಎಷ್ಟಿದೆ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಬಹುದು. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೇನು, ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಅಗೇನ್ 10,000 ಇದೆ ನಿಮ್ಮ ಹತ್ರ, ಸೇವ್ ಮಾಡಬಹುದು ನೀವು. ಎವ್ರಿ ಮಂತ್ 10,000 ಸೇವ್ ಮಾಡಬಹುದು. ಈಗ ನೀವೇನ್ ಮಾಡಿ, 5,000 ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್, ಒಂದು ಮ್ಯೂಚುವಲ್ ಫಂಡ್, ಇನ್ನೊಂದು 5,000 ರೂಪಾಯಿ ಎರಡನೇದು. ಒಂದನ್ನ ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಮಸ್ಟ್ ಅನ್ಸುಡ್ ಇರ್ಲಿ. ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಫಂಡ್ ಒಂದ್ ಇರಲೇಬೇಕು. ಬಿಕಾಸ್ ಫ್ಲೆಕ್ಸಿ ಕ್ಯಾಪ್ ತುಂಬಾ ಸೇಫೆಸ್ಟ್ ಮ್ಯೂಚುವಲ್ ಫಂಡ್ ಯಾವಾಗ್ಲೂ. ಬಿಕಾಸ್ ಫಂಡ್ ಮ್ಯಾನೇಜರ್ ಕೈಯಲ್ಲಿರುತ್ತೆ, ಅವ್ರು ಹೆಂಗ್ ಬೇಕಾದ್ರೂ ಫಂಡ್ ಅನ್ನ ಹ್ಯಾಂಡಲ್ ಮಾಡಬಹುದು, ಮಾರ್ಕೆಟ್ ವಾಲಟಿಲಿಟಿ ನೋಡಿ, ನೆನ್ಪಿಟ್ಕೊಳ್ಳಿ. ಸೊ ಅದಿರ್ಲಿ, ಸ್ಟೆಪ್ ಅಪ್ 10% ಸ್ಟೆಪ್ ಅಪ್ ಇರ್ಲಿ, ಲಾಂಗ್ ಟರ್ಮ್ ಮಾಡಿ. ಇನ್ನೊಂದು ಮ್ಯೂಚುವಲ್ ಫಂಡ್ ಚೂಸ್ ಮಾಡಿ, ಯಾವ್ದಾದ್ರು ಇಂಡೆಕ್ಸ್ ಫಂಡ್ ಇಲ್ಲ ಆಲ್ಫಾ 50 ಫಂಡ್, ಮೊಮೆಂಟಮ್ ಅಂತ ಇರುತ್ತೆ, ಆ ತರ ಫಂಡ್ ಚೂಸ್ ಮಾಡಿ. ಇಲ್ವಾ, ಆಗಲ್ವಾ, ನಾರ್ಮಲ್ ಆಗಿ ಲಾರ್ಜ್ ಕ್ಯಾಪ್ ಇಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲ ಹಾಕಿರಿ, ಇಲ್ಲ ಮಿಡ್ ಕ್ಯಾಪ್ ಮಲ್ಟಿ ಕ್ಯಾಪ್ ಅಲ್ಲಿ ಹಾಕ್ಬೋದು. ಮಲ್ಟಿ ಕ್ಯಾಪ್ ಬೆಟರ್, ಗುಡ್ ಅದು. ಸೊ ಅಲ್ಲಿ ಹಾಕಿರ್ತೀರಾ 5,000, ಅಲ್ಲೂ ಸ್ಟೆಪ್ ಅಪ್ ಮಾಡಿ. 20 ವರ್ಷ ಮಾಡಿ, ಎರಡನ್ನು ನೀವೇ ನೋಡಿ. ಆಮೇಲೆ ನಿಮ್ಮ ಒಂದು ಕಾರ್ಪಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಈಗ ಸ್ವಲ್ಪ ಜನ 10,000 ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತಾರೆ, ಯಾವ ರೀತಿ ಅವರು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಲ್ಲ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ 10,000 ಸೇವ್ ಮಾಡ್ತಿದ್ರೆ ಯಾರಾದ್ರೂ ಅಂದ್ರೆ ಅವ್ರಿಗೆ ಸೆಲ್ಯೂಟ್. ಬಿಕಾಸ್ ಯಾರು ಸೇವ್ ಮಾಡಲ್ಲ ಅಮೌಂಟ್. ಯಾರಾದ್ರೂ ಆಲ್ರೆಡಿ ಮಾಡ್ತಿದ್ರೆ ನಿಜವಾಗ್ಲೂ ಗ್ರೇಟ್. ಯಾರು ಮಾಡಲ್ಲ ಗೊತ್ತಾ, ಈ 10,000 ಇರುತ್ತೆ, ಅದರಲ್ಲಿ ಸ್ವಲ್ಪ ಜನ ಖರ್ಚು ಮಾಡ್ತಾರೆ, ಸೇವಿಂಗ್ಸ್ ಅಲ್ಲೇ ಖರ್ಚು ಮಾಡ್ತಾರೆ. ಸೇವಿಂಗ್ಸ್ ಮಾಡದೆ ಸೇವಿಂಗ್ಸ್ ಇರ್ಲಿ ಅಂತ ಅಗೇನ್ ಸೇವಿಂಗ್ಸ್ ಅಲ್ಲೇ ಖರ್ಚು ಮಾಡಿದ್ರೆ ಅದೇನು ಯೂಸ್ ಇಲ್ಲ. ಅಗೇನ್ ಅಲ್ಲಿ ಅದು ಖರ್ಚಾಗಿ 7 ಇಲ್ಲ 6 ಬಂದಿರುತ್ತೆ. ಅದರಲ್ಲಿ 3,000 ಒಂದು ಮ್ಯೂಚುವಲ್ ಫಂಡ್, ಇನ್ನೊಂದು 1,000 ಹಾಕಿರ್ತಾರೆ ಯಾವ್ದೋ ಒಂದ್ ಕಡೆ SIP ಇರ್ಲಿ ಅಂತ. 1,000 3,000 ಒಂದ್ ಕಡೆ ಹಾಕಿ 1,000 ಇನ್ನೊಂದ್ ಕಡೆ ಹಾಕೋದು ತಪ್ಪು. 2,000 ಒಂದ್ ಕಡೆ ಹಾಕಿ 3,000 ಒಂದ್ ಕಡೆ ಹಾಕೋದು ತಪ್ಪು. ಅಂಡ್ ಯಾವತ್ತು SIP 1,000 ಹಾಕ್ಲೇಬಾರ್ದು. ನೀವು ನೋಡಿರ್ತೀರಾ ಥಂಬ್ನೇಲ್ಗಳೆಲ್ಲ, ಪವರ್ ಆಫ್ 1,000 rupees SIP. ಎಷ್ಟು ವರ್ಷ, 30 ವರ್ಷ 35 ವರ್ಷ ಮಾಡಬೇಕು. ಮಾಡ್ತೀರಾ 30-35 ವರ್ಷ? ಆಗಲ್ಲ ಸರ್. ಮತ್ತೆ ನೀವು ಹೇಳ್ತೀರಾ ಲಾಂಗ್ ಟೈಮ್ ಇರಬೇಕು. ಲಾಂಗ್ ಟೈಮ್ ಇರಲಿ, ಬಟ್ ನನ್ನ ಆಡಿಯನ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ನಾನು 35 ವರ್ಷ ಕಾಯ್ಕೊಂಡು ಕೂತ್ಕೊಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ವಿಡಿಯೋದಲ್ಲಿ ನಿಮಗೆ 25 ವರ್ಷ ಹೇಳಿರ್ತೀನಿ. ತಲೆ ಹೊಡೆದೈತಿ 25 ವರ್ಷ. 20 ವರ್ಷ ಮಾಡಿ ಸಾಕು. ಫಾರ್ ಎಕ್ಸಾಂಪಲ್ ನಿಮ್ ಏಜ್ 25, 45, 20, 40, 27, 47 ಈ ರೀತಿ ಇರ್ಬೇಕು ಯಾವಾಗಲೂ. ಅದ್ ಏನ್ ಪೀರಿಯಡ್ ಅಲ್ಲಿ ನೀವು ಮಾಡ್ತಿರಲ್ಲ, ಸಖತ್ತಾಗಿ ಮಾಡ್ಬೇಕು ಇನ್ವೆಸ್ಟ್ಮೆಂಟ್. ಆಗ 47 ಆದ್ಮೇಲೆ 57, 67 ವರೆಗೂ ಇದ್ರೂ ನೀವು ಆರಾಮಾಗಿ ಬದುಕ್ತೀರಾ. ಬಿಕಾಸ್ SWP ಇರುತ್ತೆ. ನಾನು ಹೇಳಿದ್ನಲ್ಲ, ಎವ್ರಿ ಮಂತ್ 1 ಲಕ್ಷ ವಿಡ್ರಾ ಮಾಡ್ಬೋದು. ಸೊ ಅದೆಲ್ಲ ನಿಮ್ಗೆ ಮ್ಯಾಜಿಕ್ ಅನ್ಸ್ಬೋದು, ಬಟ್
ನಿಜವಾಗ್ಲೂ ಇವೆಲ್ಲ ಆಗೋವಂಥ ಕೆಲಸಗಳು. ಯಾವಾಗ ನೀವು ನಿಜವಾಗ್ಲೂ ಜೆನ್ಯೂನ್ ಆಗಿ ಇನ್ವೆಸ್ಟ್ ಮಾಡಿದಾಗ, ಡಿಸಿಪ್ಲಿನ್ ಆಗಿ ಮಾಡಿದಾಗ, ಹೇಳಿರೋ ಮಾತನ್ನ ಕೇಳಿದಾಗ ನೀಟಾಗಿ, ಓಕೆನಾ? ಈಗ ಈ ರೀತಿನೂ ಮಾಡ್ಬೋದು. 10,000 ಇರುತ್ತೆ, 6,000 ಒಂದು SIP, ಇನ್ನೊಂದು 4,000, ಇಲ್ಲ 5,000 4,000, 7,000 3,000 ಮಾಡಬೇಡಿ, 8,000 2,000 ದಯವಿಟ್ಟು ಮಾಡಬೇಡಿ. ಅಗೇನ್ ಅದು ತಪ್ಪದಾರಿಗೆ ಬೀಳುತ್ತದು. ಸೊ ಹಂಗ್ ಮಾಡಕ್ ಹೋಗ್ಬೇಡಿ. 5 ಮಾಡಿ ಆರಾಮಾಗಿ ಮಾಡ್ಕೊಂಡು ಹೋಗಿ. ಯಾವತ್ತೂ ಡೌಟ್ ಇದ್ರೆ ನಾನು ಮೇಲ್ ಐಡಿ ಹಾಕಿರ್ತೀನಿ, ಮೇಲ್ ಐಡಿಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಈ ತರ. ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ ನಾನು. ಬಟ್ ನಾನು ಅಡ್ವೈಸ್ ಮಾಡೋದು ಯಾವಾಗಲೂ ಜೆನ್ಯೂನ್ ಆಗಿರುತ್ತೆ. ನಾನು ನಿಮ್ಗೆ ಅಡ್ವೈಸ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಟಡಿ ಮಾಡಿರ್ತೀನಿ, ನಿಮ್ಗೆ ಅಡ್ವೈಸ್ ಮಾಡ್ಬೇಕಾ ಮಾಡಬಾರ್ದ. ಈ ರೀತಿ ಮಾಡಿದಾಗ ನಮ್ಮ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ, ಪೋರ್ಟ್ಫೋಲಿಯೋ ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಾ ಕಮೆಂಟ್ ಮಾಡಿ. ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ, 100% ಮಾಡ್ತೀನಿ. ಅಂಡ್ SWP ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಒಂದು ಲೈಕ್ ಕೊಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.